ಮತ್ತೊಂದು ಕಡೆಗೆ ಧಾರವಾಡದಲ್ಲಿ ಸಣ್ಣ ಪುಟ್ಟ ಹೋಟೆಲ್ಗಳಿಗೂ ಕೂಡ ಈಗ ಗ್ಯಾಸ್ ಟ್ರಬಲ್ ಶುರುವಾಗಿರುವಂಥದ್ದು. ಹನುಮಾನ್ ಸರ್ಕಲ್ ಬಳಿಯ ಫುಡ್ ಪಾರ್ಕ್ ಸಂಪೂರ್ಣವಾಗಿ ಬಂದ್ ಆಗ್ತಾ ಇದೆ. ವೆಜ್, ನಾನ್ ವೆಜ್ ಹೋಟೆಲ್ಗಳು ಹಾಗೆ ಟಿಫಿನ್ ಸೆಂಟರ್ಗಳು ಸೇರಿದಂತೆ ಸುಮಾರು 10 ಹೋಟೆಲ್ಗಳನ್ನು ಬಂದ್ ಮಾಡಲಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಇವತ್ತು ಭಾನುವಾರ ಸಾಮಾನ್ಯವಾಗಿ ಧಾರವಾಡದ ಹನುಮಾನ್ ಸರ್ಕಲ್ನಲ್ಲಿ ಫುಡ್ ಪಾರ್ಕ್ನಲ್ಲಿ ಜನಜಂಗಳಿ ಇರ್ತಾ ಇತ್ತು ಭಾನುವಾರ. ಆದರೆ ಇವತ್ತು ಆ ಪ್ರದೇಶ ಖಾಲಿ ಹೊಡಿತಾ ಇದೆ. ಜನನೇ ಇಲ್ಲ. ಜನ ಯಾಕೆ ಬರ್ತಾ ಇಲ್ಲ ಅಂದರೆ ಅಲ್ಲೇನೋ ಫುಡ್ ಸಪ್ಲೈ ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕಲ್ಲ. ಫುಡ್ ಸಪ್ಲೈ ಮಾಡಬೇಕು ಅಂದರೆ ಗ್ಯಾಸ್ ಸಪ್ಲೈ ಆಗಬೇಕು. ಫಸ್ಟು ಆ ಸಿಲಿಂಡರೇ ಸಪ್ಲೈ ಆಗ್ತಾ ಇಲ್ಲ. ಸಿಲಿಂಡರ್ ಇಲ್ಲದೆ ಹೋಟೆಲ್ಗಳು ಬಂದಾಗ್ತಾ ಇದ್ದಾವೆ. ಹೋಟೆಲ್ಗಳು ಬಂದಾಗಿರೋದ್ರಿಂದಾಗಿ ಈಗ ಗ್ರಾಹಕರು ಬರ್ತಾ ಇಲ್ಲ ಅಲ್ಲಿಗೆ. ಸಿಲಿಂಡರ್ ಸಿಗದೆ ಬೀದಿ ಬದಿ ವ್ಯಾಪಾರಿಗಳು ಕೂಡ ಕಂಗಾಲಾಗಿದ್ದಾರೆ. ಬೀದಿ ಬದಿ ವ್ಯಾಪಾರಿಗಳಿಗೂ ಕೂಡ ಸಿಲಿಂಡರ್ ಸಿಗ್ತಾ ಇಲ್ಲ. ಸಣ್ಣ ಪುಟ್ಟ ತಳ್ಳುಗಾಡಿಗಳನ್ನು ಇಟ್ಕೊಂಡು, ಸಣ್ಣ ಪುಟ್ಟ ಫುಡ್ ಟ್ರಕ್ಗಳನ್ನು ಇಟ್ಕೊಂಡು ಅಲ್ಲಿ ಆಹಾರವನ್ನು ಪೂರೈಕೆ ಮಾಡುವಂತಹ ಸಣ್ಣ ಪುಟ್ಟ ವ್ಯಾಪಾರಿಗಳೇನಿದ್ದಾರೆ ಅವ್ರಿಗೂ ಕೂಡ ಈಗ ಹೊಡೆತ ಬಿದ್ದಿರುವಂಥದ್ದು. ಭಾನುವಾರದಂದು ಅಲ್ಲಿ ಸಿಕ್ಕಾಪಟ್ಟೆ ಕ್ರೌಡ್ ಇರಬೇಕಿತ್ತು. ಸಂಡೇ ಹಾಲಿಡೇ, ವಾರದಲ್ಲಿ ಒಂದು ದಿವಸ ಹೊರಗಡೆ ಹೋಗಿ ತಿನ್ಕೊಂಬರೋಣಪ್ಪ ಅಂತೇಳಿ ಹೋಗೋರು ಹೆಚ್ಚು. ಆದರೆ ಅಂಥವರಿಗೆ ಅಲ್ಲಿ ಸೇವೆಯನ್ನು ಕೊಡೋದಕ್ಕೆ ಸಾಧ್ಯವಿಲ್ಲದಂತಹ ಪರಿಸ್ಥಿತಿ. ಯಾಕೆ ಅಂದರೆ ಹೋಟೆಲ್ಗಳು ಬಂದಾಗೋಗಿದ್ದಾವೆ. ಹೋಟೆಲ್ಗಳು ಬಂದಾಗೋದಕ್ಕೆ ಕಾರಣ ಮತ್ತದೇ ಸಿಲಿಂಡರ್. ಇಲ್ಲಿವರೆಗೂ ಸಿಲಿಂಡರ್ ಸಿಗಲ್ಲ, ಅಲ್ಲಿವರೆಗೂ ಹೋಟೆಲ್ ಓಪನ್ ಆಗಲ್ಲ.